ಆ, ಮಾನ್ಯ ದೇಶದ ಪ್ರಧಾನಮಂತ್ರಿಯವರು ಉಡುಪಿ ಜಿಲ್ಲೆಗೆ ಬರ್ತಿದ್ದಾರೆ. ಸಂತೋಷದ ವಿಷಯ. ನಮ್ಮ ಪ್ರಧಾನಿಯವರು ನಮ್ಮ ಒಂದು ಉಡುಪಿಗೆ ಆಗಮಿಸಿರುವುದು ನಮಗೆ ಹೆಮ್ಮೆಯ ವಿಷಯ. ಆದರೆ ಅವರು ಬರ್ತಾರೆ ಅಂದ ತಕ್ಷಣ ರಸ್ತೆಗಳೆಲ್ಲ ಬೇಗ ಬೇಗ ರಿಪೇರಿ ಆಗ್ತಾಯಿದೆ. ಹೊಂಡ ಗುಂಡಿ ಎಲ್ಲ ಮುಚ್ತಾ ಇದ್ದಾರೆ. ಯಾಕಂತ ಹೇಳಿದರೆ ಪ್ರಧಾನಿ ಬರುವಾಗ. ಆದರೆ ಪ್ರಧಾನಿ ಬರದಿದ್ದರೆ ಅದು ಆಗೋದೇ ಇಲ್ಲ. ಎಷ್ಟು ವರ್ಷ ಆಗೋದಿಲ್ಲ. ಈಗ ಪ್ರಧಾನಿ ಬರುವ ಒಂದು ಅಬ್ಬರದಲ್ಲಿ ರಸ್ತೆಗಳು ಗುಂಡಿಗಳು ಮುಚ್ಚಾ ಇದೆ. ಹೆಲಿಪ್ಯಾಡ್ ಇನ್ನೊಂದು ಮತ್ತೊಂದು ರಂಗೇ ಏರ್ತಾ ಇದೆ. ನಾನು ಹೇಳುವಂಥದ್ದು ಇಷ್ಟೇ, ಪ್ರಧಾನಿಯವರು ಬರ್ತಾರಂದರೆ ಮಾತ್ರ ನೀವು ಮಾಡೋದಲ್ಲ. ನೀವು ರಾಜಕಾರಣಿಗಳು ನಿಮ್ಮ ಹತ್ರ ಸಾಧ್ಯ ಇದೆ, ಏನನ್ನೂ ಮಾಡ್ಬೋದು. ಆದರೆ ಎಲ್ಲ ಸಂದರ್ಭದಲ್ಲೂ ಇದು ನಡೀತಾ ಇರಲಿ. ನೋಡಿ, ಈಗ ಪ್ರಧಾನಿಯವರು ಬರ್ತಾ ಇದ್ದಾರೆ ಅಂದರೆ ಮುಂಚೂಣಿಯಲ್ಲಿ ನಿಂತು BJPಯ ಶಾಸಕರು ಮಾನ್ಯ MP ಅವರು ಮಾಡ್ತಾ ಇದ್ದೀರಿ. ಆದರೆ ನೀವು ಉಡುಪಿಯಲ್ಲಿ ಕೆಂಪು ಕಲ್ಲು ಮತ್ತು ಮರಳಿನ ಸಮಸ್ಯೆ ದೊಡ್ಡ ಮಟ್ಟದಲ್ಲಿ ಸಮಸ್ಯೆಯಿಂದಾಗಿ ಎಷ್ಟು ಕನ್ಸ್ಟ್ರಕ್ಷನ್ ಅಂತ ಹೇಳುವಂಥ ಇದೇ ನಿತ್ಯವಾಗಿದೆ. ಅದರ ಬಗ್ಗೆ ಯಾಕೆ ತಾವು ಧ್ವನಿ ಎತ್ತಾ ಇಲ್ಲ? 5 ಜನ ಶಾಸಕರು BJPಯಿಂದ ಗೆದ್ದಿದ್ದಾರೆ. ಇಲ್ಲಿ ಹೇಳುವಂಥದ್ದು, ಕಾಂಗ್ರೆಸ್ನವ್ರು ಹೇಳುವಂಥದ್ದು ಅದು BJP ಕಾಲದಲ್ಲಿ ಮರಳು ನೀತಿಯನ್ನು ಇದು ಆಗಿದೆ, ಕೋರ್ಟ್ ಆಗಿದೆ, ಕೇಸ್ ಆಗಿದೆ, ಇನ್ನೊಂದು ಆಗಿದೆ ಅಂತ ಹೇಳ್ತಿದ್ದಾರೆ. ಬೇಡ, ಈಗ ನಿಮ್ಮ ಸರ್ಕಾರ ಕೇಂದ್ರದಲ್ಲಿದೆ, ಇಲ್ಲಿ ಕೂಡ ಕಾಂಗ್ರೆಸ್ ಇದೆ. ನಿಮ್ಮ ಜಂಜಾಟದಲ್ಲಿ ಇಲ್ಲಿ ಜಿಲ್ಲೆ ಜನರು ಸಾಯ್ತಿದ್ದಾರೆ ಅಂತಕ್ಕಂಥದ್ದನ್ನು ತಾವು ಮರಿಬಾರ್ದು. ಹಾಗಾಗಿ ಪ್ರಧಾನಿಯವರು ಬರುವಂಥದ್ದು ನಮಗೆ ಸಂತೋಷ. ಅವರು ಬರೋದ್ರಿಂದ ರಸ್ತೆ ಗುಂಡಿಗಳು ಮುಚ್ಚೋದು ಬೇಡ. ನಿರಂತರ ಈ ಏನು ಉಡುಪಿ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಹೊಂಡ ಗುಂಡಿಗಳಿದೆ ಅದು ಸರಿಯಾಗುವಂಥ ಕೆಲಸ ಜಿಲ್ಲಾಡಳಿತದಿಂದ ಮತ್ತು ರಾಜಕೀಯದಿಂದ ಆಗಲಿ ಅಂತೇಳಿ ನನ್ನ ಭಾವನೆ.